ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಸಮಯ. ನಾನು ಪ್ರತಿ ಒಂದು ಎಪಿಸೋಡಲ್ಲೂ ನಿಮಗೆ ಹೇಳ್ತಾ ಇದ್ದೇನೆ, ಗ್ರಹಗಳ ಶಾಂತಿ ಹೇಗೆ, ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸ್ತಾ ಇದ್ದೇನೆ. ಇವತ್ತಿನ ದಿನ ತಾವು ಚಂದ್ರನ ಚಂದ್ರ ನಿಮ್ಮ ಜಾತಕದಲ್ಲಿ ಶುಭತ್ವವಿಲ್ಲ, ಕ್ರೂರ ಗ್ರಹಗಳ ಸಂಯೋಗದಲ್ಲಿದ್ದಾರೆ. ತ್ರಿಕ್ಸ್ಥಾನಗಳಲ್ಲಿದೆ ಚಂದ್ರ. ಹಾಗೆ ಚಂದ್ರನ ಬಲವಿಲ್ಲ, ಮನಸ್ಥಿತಿ ಸರಿಯಿಲ್ಲ ಗುರುಗಳೇ. ಖಂಡಿತವಾಗಿ ಚಂದ್ರನ ಶಾಂತಿ ಅಗತ್ಯವಾಗಿರತಕ್ಕಂಥ ವಿಧಾನ ನಿಮಗೆ ನಾನು ತಿಳಿಸ್ತೇನೆ, ಹೇಗೆ ಮಾಡಬಹುದು ಅಂತಕ್ಕಂಥದ್ದು. ಸರಳವಾಗಿರ್ತಕ್ಕಂಥ ವಿಧಾನ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ಎಪಿಸೋಡಲ್ಲೂ ನಿಮಗೆ ಒಂದೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಬಂದಿದ್ದೇನೆ, ಮುಂದೂ ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಎಜುಕೇಟೆಡ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿಯನ್ನು ನಾನು ಕೊಡ್ತೇನೆ. ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ ಅಂತ ನಾನು ಕೇಳ್ತಾ, ಇದನ್ನು ಮೊದಲು ಫಸ್ಟು ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ ವ್ಯತಪಥ ಯೋಗ ಇರ್ತಕ್ಕಂಥದ್ದು, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ. ಚಂದ್ರ ರೇವತಿ ನಕ್ಷತ್ರ, ಆ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಬೆಳಗ್ಗೆ 7:53 9 ಗಂಟೆ 18 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 10:44 ಮಧ್ಯಾಹ್ನ 12:09 ಗುಳಿಕ ಕಾಲ ಮಧ್ಯಾಹ್ನ 1:34 2:59 ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ 12:30 1:12 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ 9:10 9:43 ಚಂದ್ರಸ್ಥಿತ ಇವತ್ತು ಸಹಿತವಾಗಿ ರೇವತಿ ನಕ್ಷತ್ರ, ಬುಧನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಮೀನರಾಶಿಯಲ್ಲಿ ಯಾರಿಗೆ ಯಾವ ಫಲ ಪ್ರಾಪ್ತಿಯಾಗ್ತದೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರು 3 ಮತ್ತು 6 ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಬುಧ. ಈ ಒಂದು ದಿನ ಹೆಚ್ಚಿನದಾಗಿ ವ್ಯಾಪಾರಕ್ಕೆ ಒಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ, ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಬಟ್ ಚಂದ್ರನ ಸ್ಥಾನ ಉತ್ತಮತೆ ಇಲ್ಲ. ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಚೆನ್ನಾಗಿರ್ತದೆ, ಅವನು ಬೇಗ ಮಾಡಬೇಕು, ಕೆಲಸಗಳನ್ನು ಬೇಗ ಮಾಡಬೇಕು ಅಂತ. ಆದರೆ ಸ್ವಲ್ಪ ಮನಸ್ಥಿತಿ ಸಪೋರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಈ ಒಂದು ಚಾಲಕರ ವೃತ್ತಿಯಲ್ಲಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಸ್ವಲ್ಪ ಮನಸ್ಥಿತಿಯನ್ನು ಸುದೃಢವಾಗಿಟ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಕೆಲಸದಲ್ಲಿ ಅಶ್ರದ್ಧೆ ಬರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಸಾಂಸಾರಿಕ ಜೀವನದಲ್ಲಾಗಿರ್ಬೋದು, ಇವೆಲ್ಲ ಸಹಿತವಾಗಿ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವತ್ತಿನ ದಿನ ಮೇಷರಾಶಿಯಲ್ಲಿರ್ತಕ್ಕಂಥ. ಸಾಧ್ಯವಾದರೆ ವಿಷ್ಣುವಿನ ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳಿ, ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದ ದಿನವಾಗಿ ಪರಿಣಾಮ ಆಗ್ತದೆ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಬರ್ತಕ್ಕಂಥರುತ್ತೆ. ಹಾಗೆ ಹೊಸದಾಗಿ ಕೆಲಸ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ. ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನ ವೃಷಭ ರಾಶಿಯವ್ರಿಗೆ. ಕೇವಲ ನೀವು ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಕೆಲಸದಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ. ನೀವು ಸಹಿತವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರ ನಿಮಗೆ ಶುಭವನ್ನು ಕೊಡುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಎನರ್ಜಿಕಲ್ ಡೇ, ತುಂಬ ಎನರ್ಜಿ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವಿರ್ತಕ್ಕಂಥದ್ದು, ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ತಕ್ಕಂಥದ್ದು ಈ ಒಂದು ದಿನದ ಶುಭತ್ವ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಗೊಳ್ಳೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಸಾಧ್ಯವಾದಷ್ಟು ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಿಮ್ಮ ಒಂದು ಸಮಯವನ್ನು ಮೀಸಲಿಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ.
ಯಾರ್ಯಾರು ಮಿಥುನ ರಾಶಿ ವಿದ್ಯಾರ್ಥಿಗಳು ವ್ಯಾಪಾರಸ್ಥರಿದ್ದಾರೋ ಅವ್ರಿಗೂ ಕೂಡ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಿದೆ. ಶುಭವಾಗಲಿ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಚಾರಕ್ಕೆ ಬಂದಾಗ ಮುಖ್ಯವಾಗಿರ್ತಕ್ಕಂಥದ್ದು ಈ ದಿನ ಹೆಚ್ಚಿನದಾಗಿ ನೀವು ನಿಮ್ಮ ಶ್ರಮವನ್ನೆಲ್ಲ ನಿಮ್ಮ ಭೂಮಿಯ ದಾರೆ ಇರತಕ್ಕಂಥದ್ದು ಇರ್ತದೆ. ಮನೆಯ ವಿಚಾರದಲ್ಲೂ ಅಷ್ಟೇ. ಹಾಗೆ ಕೆಲವೊಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ತೋರಿಸ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಒಂದು ಸ್ಥಳವನ್ನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಜಮೀನೋ ಮತ್ತೊಂದು ವಿಚಾರದಲ್ಲಿ ಅಗ್ರಿಮೆಂಟೋ ಅಥವಾ ಆ ಒಂದು ವಿಚಾರಗಳಲ್ಲಿ ಶ್ರದ್ಧೆಯನ್ನು ತೋರಿಸ್ತೀರಿ. ಕೆಲಸದ ಸ್ಥಳದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ. ಹಾಗೆ ಒಂದು ಸುಖ ಭೋಜನ ಅಥವಾ ಒಂದು ಸುಖಾಸೀನರಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಅನ್ಯತಃ ವಾದ ವಿವಾದಕ್ಕೆ ಇಳಿಯೋದು ಬೇಡ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಕೇವಲ ನೀವು ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭದ ಕಾಲ. ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳಿರ್ತದೆ. ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರುತ್ತೆ. ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ಪಡಿತೀರಿ. ಹಾಗೆ ಮಾತಿನಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸ್ತದೆ. ಲಾಭದ ದಿನವಾಗಿ ಪರಿಣಾಮ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಮಾತಿನಿಂದ ತುಂಬ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ದಿನ. ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ. ಸಾಧ್ಯವಾದರೆ ಹಾಲಿನ ಪದಾರ್ಥಗಳನ್ನು ಈ ಬಡವರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಸಿಂಹರಾಶಿಯವರಿಗೆ ಶುಭದ ಕಾಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಇರುತ್ತೆ. ಕ್ರಿಯೇಟಿವಿಟಿಯಲ್ಲಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ಆಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕನ್ಯಾ ರಾಶಿಯವರಿಗೆ ಲಾಭ ಅಂದರೆ ರಾಶಿಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ವ್ಯಾಪಾರದಲ್ಲಿ ಉತ್ತಮತೆ ಇರುತ್ತೆ. ದಾಂಪತ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಲವನ್ನು ಸಿಗ್ತಕ್ಕಂಥದ್ದು ಇರ್ತದೆ. ಎಲ್ಲ ಕ್ಷೇತ್ರದ ಫಲದವರೆಗೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿ ಹಣಕಾಸು ಈ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ಇದೆ. ಈ ದಿನವನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ನಷ್ಟಾಧಿಪತಿ ಹಾಗೆ 9ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಂತ್ವನ ಸಿಗ್ತದೆ. ನಷ್ಟದಲ್ಲಿ ಸ್ವಲ್ಪ ಕಡಿತ ಆಗಿರ್ತಕ್ಕಂಥದ್ದಿರುತ್ತೆ. ಬದಲಾವಣೆಯನ್ನು ಬಯಸ್ತಕ್ಕಂಥ ಸಮಯವಾಗ್ತದೆ. ಕೆಲಸದಲ್ಲಿ ತುಂಬ ಎನರ್ಜಿ ಇರ್ತೀರ. ಆ ಕೆಲಸದ ಬದಲಾವಣೆ ನಿಮಗೆ ಖಂಡಿತವಾಗಿ ಶುಭವನ್ನು ತರ್ತದೆ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ. ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿ ಶುಭ. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವಿರಸಗಳು ಕಾಣುತ್ತೆ. ಬಿಟ್ಟರೆ ಈ ದಿನ ಈ ಬದಲಾವಣೆ ನಿಮಗೆ ಖಂಡಿತವಾಗಿ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. ವೃಶ್ಚಿಕ ರಾಶಿ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ಅಷ್ಟಮಾಧಿಪತಿ ನಷ್ಟದಲ್ಲಿದ್ದಾನೆ. ಸ್ವಲ್ಪ ಜಾಗರೂಕತೆಯಿಂದ ಇರಲಿ. ಫಿನಾನ್ಷಿಯಲ್ ಹಣಕಾಸಿನ ಸಮಸ್ಯೆಗಳು ಕಾಡ್ತದೆ. ಹಣ ಕೊಟ್ಟಿದ್ದು ವಾಪಸ್ ಬರೋದಿಲ್ಲ. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮ ಫಲವಿಲ್ಲ. ವ್ಯಾಪಾರಸ್ಥರಿಗೂ ಕೂಡ ಉತ್ತಮ ಫಲವಿಲ್ಲ. ಈ ದಿನ ವೃಶ್ಚಿಕ ರಾಶಿಯವ್ರಿಗೆ ಅಷ್ಟು ಉತ್ತಮದ ಫಲವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಸರಿಯಾಗಿ ನೋಡ್ಕೊಳ್ಳಿ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕರಾಗಿ ವಿಷ್ಣುವಿನ ಸಹಸ್ರನಾಮ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ. ಧನುರಾಶಿಯ ವಿಚಾರದಲ್ಲಿ ಈ ದಿನ ಹೆಚ್ಚಿನದಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ, ವ್ಯಾಪಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ತಾವು ತಾಳ್ತಕ್ಕಂಥ ನಿರ್ಧಾರಗಳು ಜೆನ್ಯೂನ್ ಆಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಸ್ನೇಹಿತರಿಂದ ಲಾಭ, ಹೊಸ ಸ್ನೇಹಿತರ ಸೇರ್ಪಡೆಯನ್ನು ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಗೆಲ್ತೀರಿ ಕೂಡಿ. ಖಂಡಿತ ಶುಭವಾಗಲಿ. ಹಾಗೆ ಮಕರ ರಾಶಿಯವರೆಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಿನ. ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ. ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದಿದೆ. ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಲಾಭವನ್ನು ಪಡಿತೀರಿ. ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥದ್ದಿರುತ್ತೆ ನಿಮ್ಮ ಶ್ರಮದಿಂದ. ಖಂಡಿತವಾಗಿ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಾಗಿರ್ಬೋದು, ಈ ಒಂದು ಮಕರ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ. ಕುಂಭರಾಶಿಯವರೆಗೂ ಕೂಡ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ.
ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುತ್ತೆ. ಸಂಗಾತಿಯೊಟ್ಟಿಗೆ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ. ಬುದ್ಧಿವಂತಿಕೆಯಿಂದ ಈ ದಿನ ನೀವು ಮುನ್ನಡೆಸ್ತೀರಾ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಖಂಡಿತವಾಗಿ ಶುಭದ ಕಾಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ. ಕೇವಲ ನೀವು ಈ ದಿನ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅನಿವಾರ್ಯತೆಯಿಂದ ಕೆಲವೊಂದು ಬಾರಿ ಸುಳ್ಳುಗಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. 9ರ ಭಾಗ್ಯಸ್ಥಾನ ಖಂಡಿತವಾಗಿ ಧಾರ್ಮಿಕ ನಡೆನುಡಿಗಳಿರ್ತಕ್ಕಂಥ ದಿನ ಕೂಡ ಆಗೋದು ಕುಂಭರಾಶಿಯವರಿಗಿದೆ. ಮೀನರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡಿ, ಈ ದಿನ ಜಮೀನಿನ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ. ದಾಂಪತ್ಯದ ಒಂದು ಕಾದಾಟಗಳಿರ್ತಕ್ಕಂಥದ್ದು, ಅಂದರೆ ಮನಸ್ತಾಪಗಳು ಬರ್ತದೆ. ಎದುರಾಳಿಗಳನ್ನು ಯಾವುದೇ ಕಾರಣಕ್ಕೂ, ನಿಮ್ಮ ಎದುರಾಳಿಗಳು ಯಾರೇ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಟ್ಟಾರೆಯಾಗಿ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ಯಾರ್ಯಾರು ಈ ಒಂದು ಮೀನರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ ಆಗುತ್ತೆ. ಹೆಸರುಗಳನ್ನು ನಿವಾಳಿಸಿ ಪಾರಿವಾಳಗಳಾಗ್ತಕ್ಕಂಥ ಕೆಲಸ ಮಾಡಿ ಸಾಂತ್ವನ ಸಿಗ್ತದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ನೀವು ಈ ಚಂದ್ರ ಸಮಸ್ಯೆ ಇದೆ ನಮ್ಮ ಜಾತಕದಲ್ಲಿ, ಮನಸ್ಥಿತಿ ಸರಿ ಇಲ್ಲ, ವಿಕೋಪಕ್ಕೆ ಹೋಗಿದೆ, ರಿಮೋಟ್ ಆಗಿರ್ತೀವಿ, ಏನೇನೋ ಕೆಟ್ಟ ಆಲೋಚನೆ ಬರುತ್ತೆ ಗುರುಗಳೇ ಅಂತಕ್ಕಂಥವ್ರು ಈ ಚಂದ್ರನ ಶಾಂತಿಗೋಸ್ಕರ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಸರಳ ಪರಿಹಾರವನ್ನು ಕೊಡ್ತೀನಿ. ಸೋಮವಾರದಿಂದ ಪ್ರಾರಂಭವನ್ನು ಮಾಡಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇವಲ ನೀವು ಬಿಳಿಯ ತಾವರೆ ಹೂವಿನಿಂದ ಪೂಜೆ ಮಾಡಿ. ಹಾಗೆ ನೈವೇದ್ಯಕ್ಕೆ ಹಾಲಿನ ಖೀರನ್ನು ಬಳಸಿ, ಇದು ಭಾಳ ಮುಖ್ಯ. ಹಾಗೆ ಇದು 11 ದಿವಸ ಪುನರಾವರ್ತನೆಯನ್ನು ಮಾಡಬೇಕಾದ್ರೆ ಪೂಜೆ ಅಂದರೆ ಈ ದಿನ 1008 ಬಾರಿ ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಜಪವನ್ನು ಮಾಡಿ. ನಿಮಗೆ ಖಂಡಿತವಾಗಿ ನಿಮಗೆ ನಕ್ಷತ್ರ ಅಂದರೆ ಚಂದ್ರನ ಶಾಂತಿ ಲಭ್ಯವಾಗ್ತದೆ. ಹಾಗೆ ನಿಮಗೆ ಮನಸ್ಥಿತಿ ಸದೃಢವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.